ಸೋಂಪುರ ಅಂತ ಒಂದು ಹಳ್ಳಿ ಇತ್ತು. ಆ ಹಳ್ಳಿಯ ಜನ ಬಹಳ ಯೋಗ್ಯತೆ ಉಳ್ಳವರು. ಸೋಂಪುರದ ಹತ್ರ ಒಂದು ಚಿಕ್ಕ ಸಿಟಿ ಇತ್ತು. ಜನರು ಅಲ್ಲೇ ಹೋಗಿ ವ್ಯಾಪಾರ ಮಾಡ್ತಿದ್ರು ಮತ್ತೆ ಚಿಕ್ಕ ಚಿಕ್ಕ ಅಂಗಡಿ ಇಟ್ಕೊಂಡು ಜೀವನ ನಡೆಸ್ತಿದ್ರು. ಸೋಂಪುರದ ಹಳ್ಳಿ ಸಿಟಿ ಹತ್ರ ಇದ್ದಿದ್ರಿಂದ ಸೋಂಪುರದ ಹಳ್ಳಿಯವರು ಸಿಟಿಯ ಬಣ್ಣಗಳನ್ನ ಆನಂದಿಸ್ತಿದ್ರು. ಆ ಊರಲ್ಲಿ ಜಗ್ಗ ಅನ್ನೋ ಒಂದು ವ್ಯಕ್ತಿ, ಅವ್ರಿಗೆ 100 ವರ್ಷ ವಯಸ್ಸಾಗಿತ್ತು ಮತ್ತೆ ಅವರು ಸಾಧಾರಣವಾದ ಜೀವನ ನಡೆಸ್ತಿದ್ರು. ಹೇಳ್ಕೊಳ್ಳೋದಕ್ಕೆ ಅವರ ವಯಸ್ಸು 100 ವರ್ಷ, ಆದ್ರೆ ಅವರನ್ನ ನೋಡಿದ್ರೆ ಯಾರು ಕೂಡ ಅವ್ರಿಗೆ 100 ವರ್ಷ ಅಂತ ಹೇಳಕ್ಕೆ ಆಗ್ತಾ ಇರ್ಲಿಲ್ಲ. ಅದಕ್ಕೆ ಊರಿನ ಮಕ್ಕಳು ಯಾವಾಗ್ಲೂ ಜಗ್ಗ ಅವರ ಕಾಲನ್ನ ಎಳಿತಿದ್ರು. ಜಗ್ಗ ಅವರ ಪರಿವಾರದಲ್ಲಿ 2 ಮಕ್ಕಳಿದ್ರು. 2 ಅವರ ಹೆಂಡತಿಯರ ಜೊತೆ ಸಿಟಿಯಲ್ಲಿ ವಾಸ ಆಗಿದ್ರು. ಸಂದೀಪ್, ಅಲ್ಲಿ ನೋಡು, ಜಗ್ಗ ತಾತ ಬರ್ತಿದ್ದಾರೆ. ಇವರಿಗೆ ತುಂಬ ವಯಸ್ಸಾಗಿದೆ. ಈ ಊರಿಗಿಂತ ಇವರು ಹಳೆಯವರು. ಸೋಂಪುರ್ನ ತುಂಬ ಹಳೆಯ ಕಿಲಾಡಿ. ಇವರು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ತಾತನು ಚಿಕ್ಕ ವಯಸ್ಸಲ್ಲಿದ್ದರು. ಏನಪ್ಪ, ನಿಮ್ಮ ಶರೀರ ಎಲ್ಲ ಹೇಗಿದೆ? ನಿಮ್ಮ ಬೆನ್ನೆಲ್ಲ ಒಡೆದೋಗಿಲ್ಲಲ್ಲ? ನನ್ನ ಬೆನ್ನು ಚೆನ್ನಾಗೇ ಇದೆ. ನನಗೆ ಬೆನ್ನು ನೋವಿದೆ ಅಂತ ನಿಮಗೆ ಗೊತ್ತು. ನಾನು ವಯಸ್ಸಾದವನು ಆದ್ರೂ ಕೂಡ ಈ ಗ್ರಾಮದಲ್ಲಿ ಏನೇನು ನಡೆಯುತ್ತೆ ಅಂತ ನನಗೆ ಎಲ್ಲಾನು ಗೊತ್ತು. ಇಷ್ಟನ್ನ ಹೇಳಿ ಜಗ್ಗ ಅವರು ಮೋಹನ್ ಮತ್ತೆ ಸಂದೀಪ್ಗೆ ಮಾರ್ಕೆಟ್ಗೆ ಹೊರಟೋಗ್ತಾರೆ. ಈ ಮುದುಕನ ನಾವು ಏನಾದರೂ ಮಾಡಲೇಬೇಕು. ಅವನಿಗೆ ತುಂಬ ವಯಸ್ಸಾಗಿದೆ. ಸ್ವಲ್ಪ ದಿನಗಳ ಹಿಂದೆ ರಾತ್ರಿ ಪುಸ್ತಕ ಓದೋದನ್ನ ನಾನು ನೋಡಿದೆ. ಅರೆ ಅದೆಲ್ಲ ಬಿಡಪ್ಪ, ಬಾ ಸಂತೆಗೆ ಹೋಗೋಣ, ಪಿಜ್ಜಾ ತಿನ್ನುವ. ಜಗ್ಗ ಅವರು ಮಾರ್ಕೆಟ್ಗೆ ಹೋಗಿ ಅವರ ಮನೆಗೆ ಸಾಮಾನ ತಗೊಳ್ತಾ ಇರ್ತಾರೆ. ಇಲ್ಲಿ ನೋಡಪ್ಪ, ನನಗೆ ದೊಡ್ಡ ಧಾನ್ಯ, ರಾಗಿ, ಕಡಲೆ ಮತ್ತೆ ಜೋಳ ಕೊಡಪ್ಪ. ಮನೇಲಿ ನನಗೆ ಮಡಗಿದ್ದ ಸಾಮಗ್ರಿ ಎಲ್ಲ ಖಾಲಿ ಆಗ್ಬಿಡ್ತಪ್ಪ. ಖಂಡಿತ ಖಂಡಿತ, ನನಗೆ ನೆನಪಲ್ಲಿದೆ. ನಾನು ತಾನೇ ನಿಮಗೆ ಈ ಸಾಮಗ್ರಿ ಎಲ್ಲ ಡೈಲಿ ಕೊಡ್ತಿರೋದು. ಜಗ್ಗ ಅವರು ಎಲ್ಲ ಸಾಮಾನನ್ನ ತಗೊಂಡು ಇನ್ನೇನು ಹೋಗ್ತಾ ಇರ್ತಾರೆ. ಆಗ ಅವ್ರಿಗೆ ಸಂದೀಪ್ ಮತ್ತೆ ಮೋಹನ್ ಬೈಕಲ್ಲಿ ಸಿಗ್ತಾರೆ. ಮತ್ತೆ ಜಗ್ಗ ಅವ್ರಿಗೆ ಹೇಳ್ತಾರೆ, ಅರೆ ಜಗ್ಗ ಅಂಕಲ್, ಯಾವಾಗ ನೋಡಿದ್ರು ಜೋಳ, ಅಂಬಳಿ, ದೊಡ್ಡ ಧಾನ್ಯ ಇದನ್ನ ಮಾತ್ರ ತಿಂತಾನೆ ಇರ್ತೀರಾ? ಬನ್ನಿ ನಮ್ಮ ಜೊತೆ, ನಾವು ಪಿಜ್ಜಾ ಮತ್ತೆ ಬರ್ಗರ್ ಅಂಗಡಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಬನ್ನಿ ಬನ್ನಿ, ನಮ್ಮ ಜೊತೆ ಬನ್ನಿ, ನಾವು ನಿಮಗೆ ಸ್ವರ್ಗನ ತೋರಿಸ್ತೀವಿ. ಇಲ್ಲಿ ನೋಡಪ್ಪ, ನಾನು ನನ್ನ ನರಕದಲ್ಲೇ ಇದ್ಕೊಳ್ತೀನಿ. ಜಗ್ಗ ಅವರು ಕೊಟ್ಟ ಉತ್ತರದಿಂದ ಮೋಹನ್ ಮತ್ತೆ ಸಂದೀಪ್ಗೆ ಕೋಪ ಬಂದ್ಬಿಡತ್ತೆ. ಮತ್ತೆ ಜಗ್ಗ ಅವರನ್ನ ಎಲ್ರ ಮುಂದೆ ಇನ್ಸಲ್ಟ್ ಮಾಡ್ಬೇಕು ಅನ್ಕೊಂಡ್ರು. ಈ ಮುದುಕನಿಗೆ ನಾವು ಏನಾದ್ರೂ ಮಾಡ್ಲೇಬೇಕು. ಯಾವಾಗ ನೋಡಿದ್ರು ನಮ್ಮನ್ನ ಕೇವಲವಾಗೇ ನೋಡ್ತಾನೆ. ಅವನು ನಮ್ಮ ಮಾತು ಕೇಳೋದೇ ಇಲ್ಲ. ಆಮೇಲೆ ನಾವು ಏನ್ ಮಾಡ್ಲಿಕ್ಕಾಗುತ್ತೆ? ಬಾ ಹೋಗೋಣ, ಪಿಜ್ಜಾ ತಿನ್ನುವ. ಇವತ್ತು ಅಲ್ಲಿ ತುಂಬಾ ರಶ್ ಆಗಿರುತ್ತೆ ಅಂತೆ, ಚೀಸ್ ಪಿಜ್ಜಾಕ್ಕೆ. ಮನೆಗೆ ಹೋಗಿ ಜಗ್ಗ ಅವರು ದಪ್ಪ ಧಾನ್ಯವನ್ನ ಮಾಡಿ ತಿಂತಾ ಇರ್ತಾರೆ. ಅವರು ರಾಗಿ, ಜೋಳ ಮತ್ತೆ ಸಜ್ಜೆನ ಮಾಡ್ಕೊಂಡು ತಿಂತಿರ್ತಾರೆ. ಆಗ ಅವರ ಮನೆಗೆ ಅವರ ದೊಡ್ಡ ಮಗ ಬಂದ್ಬಿಡ್ತಾನೆ. ಅವನ ಪೂರಿ ಪರಿವಾರದ ಜೊತೆ ಸ್ವಲ್ಪ ಬಟ್ಟೆ ಮತ್ತೆ ರೇಷನ್ನ ತಗೊಂಡು. ಅಪ್ಪ ಎಲ್ಲಿದ್ದೀರಾ? ಇದು ನಾನು ಬಂದ್ಬಿಟ್ಟೆ. ನನ್ನ ಜೊತೆ ನನ್ನ ಮಗ ಬಂದಿದ್ದಾನೆ. ಹಂಗಂದ್ರೆ ನಿಮ್ಮ ಮೊಮ್ಮಗ ಬಂದಿದ್ದಾನೆ. ಅಪ್ಪ ಎಲ್ಲಿ ಹೋಗಿದ್ದೀರಾ? ನಾನು ನಿಮಗೋಸ್ಕರನೇ ವೇಟ್ ಮಾಡ್ಕೊಂಡಿದ್ದೆಪ್ಪ. ನಿಮ್ಮೆಲ್ಲರಿಗೂ ನೀವು ಬರೋದಕ್ಕಿಂತ ಮುಂಚೆನೆ ನಿಮಗೆ ಆಹಾರನ ರೆಡಿ ಮಾಡಿಟ್ಟಿದ್ದೀನಿ. ಅರೆ ನಮಗೆ ಬೇಕಾಗಿದ್ದು ತಗೊಬಂದಿದ್ದೀವಿ. ನಿಮ್ಮನ್ನ ನೋಡ್ಲಿಕ್ಕೆ ಬಂದುವಪ್ಪ. ನಿಮಗೆ ನಿಮ್ಮ ಮೊಮ್ಮಗನ ನೋಡ್ಲಿಕ್ಕೆ ತುಂಬ ಇಷ್ಟ ಅಲ್ವಾ? ಅದಕ್ಕೆ ಬಂದೋ. ಯಾರಿಗೊತ್ತು, ಸ್ವಲ್ಪ ವರ್ಷದಲ್ಲಿ ನಿಮ್ಮಿಂದ ನೋಡ್ಲಿಕ್ಕಾಗುತ್ತೋ ಇಲ್ವೋ. ನನ್ನ ಆಶೀರ್ವಾದ ಎಲ್ಲರಿಗೂ ಇರುತ್ತೆ ಅಪ್ಪ. ನೀನು ಅದ್ರ ಬಗ್ಗೆ ಎಲ್ಲ ಬೇಜಾರು ಮಾಡ್ಕೊಳ್ಳೇಬೇಕಾಗಿಲ್ಲಪ್ಪ. ದೇವರು ಇಷ್ಟಪಟ್ರೆ ನಾನಿನ್ನು 100 ವರ್ಷ ಈ ಪ್ರಪಂಚದಲ್ಲಿ ಇರ್ತೀನಿ. ಮಯೂರ್ ಅವನ ಹೆಂಡತಿ ಜೊತೆ ಅಲ್ಲೇ ಕಾಂಪೌಂಡ್ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದ. ನೋಡ್ದ, ಅವರು ಇವಾಗ್ಲೂವರೆಗೂ ಅವರು ಬೆಡ್ ಹಿಡ್ದಿಲ್ಲ. ನಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಈ ಚಳಿನ ನಮ್ಮಿಂದ ತಡ್ಕೊಳ್ಲಿಕ್ಕೆ ಆಗಲ್ಲ. ಅಲ್ಲಿ ನೋಡು, ಅವರಿಗೆ ಚಳಿ ಇರೋ ಥರ ತೋರಿಸ್ಕೊಳ್ಳೋದೇ ಇಲ್ಲ. ನಮಗೋಸ್ಕರ ಅಡುಗೆ ಮಾಡಿ ರೆಡಿಯಾಗಿಟ್ಟಿದ್ದಾರೆ. ಅದೇ ರೀ, ಇವ್ರು ಯಾವಾಗ ಸಾಯ್ತಾರೋ, ನಮ್ಗೆ ಈ ಜಮೀನೆಲ್ಲ ಯಾವಾಗ ಭಾಗ ಆಗುತ್ತೋ. ಈಗಂತೂ ನಾವು ಕೂಡ ಮೊಮ್ಮಕ್ಕಳನ್ನ ನೋಡಿದಾಯ್ತು. ಇವ್ರು ಇನ್ನೂ ಸಾಯ್ದೆ ಬದುಕಿದ್ದಾರೆ. ಮಯೂರ್ ಮತ್ತೆ ಅವನ ಹೆಂಡತಿ ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಜಗ್ಗ ಅವರು ಅವರನ್ನ ಊಟಕ್ಕೆ ಕರೀತಾರೆ. ಅರೆ ಬನ್ನಿ, ನಾನು ನಿಮಗೆ ಆಹಾರ ರೆಡಿ ಮಾಡಿಟ್ಟಿದ್ದೀನಿ. ರಾಗಿ ರೊಟ್ಟಿ, ಆಮೇಲೆ ಕಡಲೆ ಸಾರು.
ಚಳಿಯಲ್ಲಿ ಇದನ್ನ ತಿಂದ್ರೆ ಶರೀರ ಗಟ್ಟಿಮುಟ್ಟಾಗಿರುತ್ತೆ, ಸೋಂಬರಿತನ ಎಲ್ಲ ಹೋಗುತ್ತೆ. ಆದ್ರೆ ಅಪ್ಪ, ನಾವು ಆಹಾರನ ತಗೊಂಡ್ ಬಂದಿದ್ದೀವಿ. ಈ ಗ್ರಾಮದ ಆಹಾರ ಎಲ್ಲ ನಮಗೆ ಸೆಟ್ ಆಗಲ್ಲ, ನಾವು ಅದನ್ನ ಮುಟ್ಟೋದು ಸಹ ಇಲ್ಲ. ಹಾಗೆಲ್ಲ ಹೇಳ್ಬಾರ್ದಪ್ಪ. ನಾಡಿನ ಅಕ್ಕಿ ಇಂಗ್ಲಿಷ್ ಮಾತಾಡೋ ಥರ ಆಗ್ಬಿಡ್ತು. ತಿನ್ಬೇಡಿ, ನನಗೇನು, ಇದನ್ನ ಮಡಗಿ ನಾನು ಬೆಳಿಗ್ಗೆ ತಿನ್ಕೊಳ್ತೀನಿ. ಜಗ್ಗ ಅವರು ಅವರ ಮಾಡಿದಂತ ದಪ್ಪ ಧಾನ್ಯವನ್ನ ತಿಂದ್ರೆ ಅವರ ಮಗ ಮತ್ತೆ ಸೊಸೆ ಸಿಟಿಯಿಂದ ತಂದಂತ ಪಿಜ್ಜಾ ಮತ್ತೆ ಬರ್ಗರ್ ತಿಂದು ಮಲಗ್ತಾರೆ. ಜಗ್ಗ ಅವರು ಬೆಳಿಗ್ಗೆ ಬೆಳಿಗ್ಗೆ ಬೇಗ ಎದ್ದು ವ್ಯಾಯಾಮ ಮಾಡ್ತಿರ್ತಾರೆ. ಆದ್ರೆ ಮಯೂರ್ ಮತ್ತೆ ಅವನ ಪತ್ನಿ ಗಾಢ ನಿದ್ರೆಯಲ್ಲಿದ್ರು. ಜಗ್ಗ ಅವರು ಮಯೂರ್ನ ಎಬ್ಸಿ ಅವರ ಜೊತೆ ವ್ಯಾಯಾಮ ಮಾಡಕ್ಕೆ ಹೇಳ್ತಾರೆ. ಮಯೂರ್, ಎದ್ದೇಳು, ಬಂದು ಅಭ್ಯಾಸ ಮಾಡು. ನೀನು ಇವಾಗ ಮಗು ಥರ ಆಗ್ಬಿಟ್ಟೆ. ಬಾ, ನಿನ್ನ ಶರೀರಕ್ಕೆ ಸ್ವಲ್ಪ ಎಕ್ಸಸೈಸ್ ಕೊಡು. ಹೀಗೇನೆ ಮಲಗಿ ನಿದ್ದೆ ಮಾಡ್ತಿದ್ರೆ ನೀನು ಶರೀರ ತುಂಬ ವೀಕ್ ಆಗಿಬಿಡುತ್ತಪ್ಪ. ಅಪ್ಪ, ಸ್ವಲ್ಪ ಮಲ್ಗಕ್ ಬಿಡ್ತೀಯಾ? ಸಿಟಿಯಲ್ಲಿ ನೆಮ್ಮದಿಯಾಗಿ ಮಲ್ಗಕ್ಕಾಗಲ್ಲ ಅಂತ ಬಂದ್ರೆ ಇಲ್ಲಿ ನೀವೂ ನಿದ್ದೆ ಮಾಡ್ತಿದ್ರೆ ಎದ್ದೇಳಿಸ್ಕೊಂಡೇ ಇದ್ದೀರಾ? ದಿನ ಬೆಳಿಗ್ಗೆ ಎದ್ದು ನಡೆಯೋ ಹಾಗೆ ಜಗ್ಗ ಅವರು ಬೆಳಗ್ಗೆ ಬೆಳಗ್ಗೆ ಊರಿನ ಕಡೆ ಹೊರಡ್ತಾರೆ. ಹೋಗ್ತಾ ಹೋಗ್ತಾ ಅವರು ಸಂದೀಪ್ ಅವರ ಮನೆ ಕಡೆ ಹೋಗ್ತಾರೆ. ಸಂದೀಪ್ ಅವರ ಮನೆ ಹತ್ರ ಆಂಬ್ಯುಲೆನ್ಸ್ ಬಂದಿರುತ್ತೆ. ಆಗ ಜಗ್ಗ ಅವರು ಅಲ್ಲಿ ಹೋಗಿ ವಿಚಾರಣೆ ಮಾಡ್ತಾರೆ. ಏನಾಯ್ತು? ಇಲ್ಲಿ ಯಾಕಿಷ್ಟು ಜನ ನಿಂತಿದ್ದೀರಾ? ಅರೆ ಜಗ್ಗ ಅಂಕಲ್, ನೀವ್ ಕೇಳಿಲ್ವಾ? ಸಂದೀಪ್ಗೆ ಚಿಕ್ಕ ವಯಸ್ಸಲ್ಲೇ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿದೆ. ರಾತ್ರಿನೇ ಅವ್ರನ್ನ ಪಕ್ಕದ ಆಸ್ಪತ್ರೆಗೆ ಸೇರ್ಸಿದ್ರು. ಈಗ ಅವ್ರನ್ನ ಕರ್ಕೊಂಡ್ ಬಂದಿದ್ದಾರೆ. ಆದ್ರೆ ಅವನ್ಗೆ ಇನ್ನೂ ಸರಿ ಹೋಗಿಲ್ಲ ಅನ್ನಿಸ್ತಾ ಇದೆ. ಆದ್ರೆ ಸಂದೀಪ್ ಆಮೇಲೆ ಮೋಹನ್ ನಿನ್ನೆ ಬೆಳಿಗ್ಗೆ ಸಂತೆಯಲ್ಲಿ ಸಿಕ್ಕಿದ್ರು. ಇದೆಲ್ಲಾನು ಹೊರಗಡೆ ಬರ್ಗರ್ ಪಿಜ್ಜಾ ತಿನ್ನೋದ್ರಿಂದ ಆಗ್ತಾ ಇರೋದು. ಎಲ್ರೂ ಸಿಟಿ ಬಣ್ಣಗಳಲ್ಲಿ ಕರಗು ಹೋಗಿ ಈ ರೀತಿ ಎಲ್ಲ ನಡೀತಿದೆ. ಹಳ್ಳಿ ಮತ್ತೆ ಅವರ ಪರಿವಾರದ ಸಮಸ್ಯೆಯನ್ನ ಕಂಡು ಜಗ್ಗ ಯೋಚನೆ ಮಾಡ್ತಾರೆ. ಜಗ್ಗ ಅವರು ಮನೆಗೋಗಿ ಎಲ್ಲ ವಿಷಯ ಹೇಳ್ಬೇಕು ಅಂತಿರ್ತಾರೆ. ಅಷ್ಟರಲ್ಲಿ ನೋಡ್ತಾರೆ ಮಯೂರ್ ಮತ್ತೆ ಅವನ ಹೆಂಡತಿ ಚೀಸ್ ಬ್ರೆಡ್ ಮತ್ತೆ ಕಾಫಿ ಕುಡಿತಿರ್ತಾರೆ. ಆಗ ಜಗ್ಗ ಕೋಪದಿಂದ ಹೇಳ್ತಾರೆ, ಪುನಃ ಸ್ಟಾರ್ಟ್ ಮಾಡ್ಕೊಂಡ್ರ ನೀವು? ಸಿಟಿದು ಆಹಾರನ ಇದು? ಆ ಎಣ್ಣೆ, ಆ ಮಸಾಲ ಇದೆಲ್ಲ ಬೇಕಾ? ಸಾಕು, ಸ್ವಲ್ಪನಾದ್ರೂ ನಮ್ಮ ಗ್ರಾಮದಲ್ಲಿ ಏನು ನಡೀತಿದೆ ಅಂತ ನೀವು ನೋಡಿ. ಸಂದೀಪಿಗೆ ಎದೆ ನೋವು ಬಂದಿದೆ. ಅವನಿಗಿವಾಗ ವಯಸ್ಸು ಇವಾಗಷ್ಟೇ 32 ಆಗಿದೆ. ನಿಮ್ಮನ್ನೆಲ್ಲ ಏನೂ ಮಾಡ್ಲಿಕ್ಕಾಗಲ್ಲ. ಏನ್ ಬೇಕಾದ್ರೂ ಮಾಡಿ ತೊಳಗಿ. ಅದೇ ಸಮಯಕ್ಕೆ ಪೋಸ್ಟ್ ಮ್ಯಾನ್ ಲೆಟರ್ ತಗೊಂಡು ಜಗ್ಗ ಅವ್ರ ಮನೆಗೆ ಬರ್ತಾನೆ. ಜಗ್ಗ ಸರ್, ನಮಸ್ಕಾರ. ನಿಮಗೆ ಲೆಟರ್ ಬಂದಿದೆ. ಗೌರ್ಮೆಂಟ್ ನಿಮಗೋಸ್ಕರ ಒಂದು ಪ್ರೋಗ್ರಾಮ್ನ ಅರೇಂಜ್ ಮಾಡಿದ್ದಾರೆ. ಆ ಫಂಕ್ಷನಲ್ಲಿ ಈ ವರ್ಷದಲ್ಲಿ ನಿಮ್ಮನ್ನ ತುಂಬ ಆರೋಗ್ಯಶಾಲಿ ಅಂತೇಳಿ ಅನೌನ್ಸ್ ಮಾಡ್ತಾರೆ. ನಿಮ್ಮನ್ನ ಅಲ್ಲಿ ಹೊಗಳಿ ನಿಮಗೆ ಮರ್ಯಾದೆ ಮಾಡ್ತಾರೆ. ಅರೆರೆ, ಇದು ತುಂಬ ಒಳ್ಳೆ ವಿಷಯಪ್ಪ. ನಾನು ಖಂಡಿತ ಆ ಫಂಕ್ಷನಿಗೆ ನನ್ನ ಕುಟುಂಬದ ಸಮೇತ ಬರ್ತೀನಿ. ಜಗ್ಗ ಅವರ ಪರಿವಾರ ಮತ್ತೆ ಹಳ್ಳಿಯವರ ಜೊತೆ ಆರೋಗ್ಯದ ಅವಾರ್ಡನ್ನ ತಗೊಳಕ್ಕೆ ಅಂತ ಹೋಗ್ತಾರೆ. ಆಮೇಲೆ ಈ ಫಂಕ್ಷನಿಗೆ ಬಂದಿದ್ದಾರೆ ಈ ವರ್ಷದ ತುಂಬ ಆರೋಗ್ಯವಾದ ಪರ್ಸನ್ ಮಿಸ್ಟರ್ ಜಗ್ಗ. ಮಿಸ್ಟರ್ ಜಗ್ಗ, ನೀವಿಲ್ಲಿಗೆ ಬನ್ನಿ. ನಮ್ಮ ಈ ಮರ್ಯಾದೆಯನ್ನು ನೀವು ತಗೊಳ್ಬೇಕು. ಧನ್ಯವಾದ, ಧನ್ಯವಾದ. ನಾನು ಇಲ್ಲಿ ಇರೋ ಎಲ್ಲರಿಗೂ ಒಂದು ವಿಷಯನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಎಲ್ಲರೂ ನಿಮ್ಮ ಶರೀರನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ನಂತರ ಜೋಳ, ಅಂಬಲಿ ಇದನ್ನೆಲ್ಲ ತಿನ್ನಿ. ಜೀವನದಲ್ಲಿ ನಮ್ಮ ಶರೀರ ಇದೆ ಅಲ್ವಾ, ಅದೇ ನಮ್ಮ ನಿಜವಾದ ಸ್ವತ್ತು. ಧನ್ಯವಾದ, ನಮಸ್ಕಾರ. ಜಗ್ಗ ಪರಿವಾರದವರ ಜೊತೆ ಪ್ರಶಸ್ತಿ ತಗೊಂಡು ಊರಿಗೆ ಹೋಗ್ತಾರೆ. ಜಗ್ಗ ಪ್ರಶಸ್ತಿನ ತಗೊಂಡು ಹಳ್ಳಿ ಕಡೆ ಬರೋ ಅಷ್ಟರಲ್ಲಿ ಹಳ್ಳಿಯವರು ಅವ್ರಿಗೆ ಒಂದು ಔತಣಕೂಟವನ್ನ ಆಯೋಜನೆ ಮಾಡಿರ್ತಾರೆ. ಅದರಲ್ಲಿ ಬರೀ ದಪ್ಪ ಧಾನ್ಯನ ಮಾತ್ರ ಬಳಸಿರ್ತಾರೆ. ನಿಜಾನೇ, ಅಜ್ಜನ ವಯಸ್ಸು 100 ಆಗ್ಬಿಡ್ತಪ್ಪ. ಆದ್ರೆ ನೋಡಿದ್ರೆ ಆತರ ಕಾಣಿಸೋದೇ ಇಲ್ಲ. ಇನ್ನು ಸ್ವಲ್ಪ ವರ್ಷ ಅವ್ರು ಹೀಗೆ ಇರ್ತಾರೆ. ಅವ್ರನ್ನ ನೋಡಿ ಕಲ್ತ್ಕೊಳ್ಬೇಕು. ನಮ್ಮ ಶರೀರನ ನಾವೇ ನೋಡ್ಕೊಳ್ಬೇಕು. ಇಡೀ ಹಳ್ಳಿ ಜಗ್ಗ ಅವ್ರು ಹೇಗ್ ಹೇಳ್ತಾರೋ ಹಾಗೆ ನಡೀತಾರೆ. ಎಲ್ರೂ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾರೆ. ಮಕ್ಕಳು ಕೂಡ ದಪ್ಪ ಧಾನ್ಯವನ್ನೇ ಸೇವನೆ ಮಾಡ್ತಾರೆ ಮತ್ತೆ ಆರೋಗ್ಯನ ಬಹಳ ಚೆನ್ನಾಗಿ ಇಟ್ಕೊಂಡು ಖುಷಿಯಾಗಿರ್ತಾರೆ.